ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 60ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಹಾಸ್ಥಾನ ತೀರ್ಥ ವರ್ಣನೆ, ವೇದವ್ಯಾಸರ ಅವತಾರ, ಜೈಮಿನಿ, ಸುಮಂತು, ವೈಶಂಪಾಯನ, ಪೈಲ ಮತ್ತು ಲೋಮಹರ್ಷಣ ಇವರ ಕಥನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಮುಂದುವರಿಸಿ ಹೇಳುತ್ತಾರೆ, ಜನಕ ಮಹಾರಾಜನು ಗೋವು, ಸುವರ್ಣ, ಗ್ರಾಮ, ರತ್ನಗಳೇ ಮೊದಲಾದ ಸರ್ವವನ್ನು ತೆಗೆದುಕೊಂಡು ಬಂದು ಮಹರ್ಷಿಗಳಿಗೆ ಶಿರಸ ವಂದನೆ ಮಾಡಿ ಇಂತೆಂದನು. ಎಲೈ ಮಹರ್ಷಿಗಳಿರ, ಈಗ ನಾನು ಯಾವ ದ್ರವ್ಯ ರಾಶಿಯನ್ನು ತಮ್ಮ ಮುಂದೆ ಇರಿಸಿರುತ್ತೇನೆಯೋ ಇವೆಲ್ಲವನ್ನೂ ನಿಮ್ಮಲ್ಲಿ ಯಾರು ಜ್ಞಾನದಲ್ಲಿ ಶ್ರೇಷ್ಠರೋ ಅವರಿಗೆ ಕೊಡಬೇಕೆಂದು ಸಂಕಲ್ಪಿಸಿರುತ್ತೇನೆ. ವಿದ್ಯೆಯಿಂದಲೇ ಉತ್ತಮಾಧಮ ಭಾವವು ವ್ಯಕ್ತವಾಗುವುದು. ಆದುದರಿಂದ ನಿಮ್ಮಲ್ಲಿ ಯಾರು ಜ್ಞಾನೋತ್ತಮರೋ ಅವರು ಇವೆಲ್ಲವನ್ನೂ ಸ್ವೀಕರಿಸಬಹುದು ಎಂದು ಹೇಳಿದನು. ಶಾಸ್ತ್ರಜ್ಞರಾದ ಮುನಿಗಳು ಜನಕರಾಜನ ಮಾತನ್ನು ಕೇಳಿದ ತರುವಾಯ ಆ ಧನರಾಶಿಯನ್ನು ನೋಡಿ ಆಶೆಗೊಂಡು ಅದನ್ನು ಸ್ವೀಕರಿಸಲು ಇಚ್ಛೆಯಿಂದ ವೇದಜ್ಞಾನದಿಂದ ಗರ್ವಿಷ್ಠರಾಗಿ ಪರಸ್ಪರ ವಿವಾದದಲ್ಲಿ ಉದ್ಯುಕ್ತರಾದರು. ಆ ಮಹರ್ಷಿಗಳೆಲ್ಲರೂ ಮನಸ್ಸಿನಲ್ಲಿ ಈ ಹಣರಾಶಿ ಎಲ್ಲವೂ ತಮ್ಮದೆಂದು ಆಲೋಚಿಸಿ, ಎಲೈ ಮುನಿಗಳೇ, ಈ ಧನರಾಶಿಗಳೆಲ್ಲವೂ ನನ್ನದಾಗಿವೆ, ಇದನ್ನು ಇತರರು ಹೊಂದಲು ಅರ್ಹರಲ್ಲ. ಈ ವಿಷಯದಲ್ಲಿ ನೀವೇನು ಹೇಳುವಿರಿ ಎಂದು ಧನಲೋಭದಿಂದ ಅನ್ಯೋನ್ಯವಾಗಿ ವಿವಾದವನ್ನು ಮಾಡಲು ಉದ್ಯುಕ್ತರಾದರು. ಹೀಗೆ ಆ ಮಹರ್ಷಿಗಳು ಹೇಳಲು ಅವರಲ್ಲೊಬ್ಬನೂ ವಿದ್ವಾಂಸನೂ ಬ್ರಹ್ಮವಾಹನ ಪುತ್ರನೂ ಕವಿಯೂ ಮಹಾ ತೇಜಸ್ವಿಯೂ ತಪಸ್ವಿಯೂ ಬ್ರಹ್ಮಜ್ಞಾನಿಗಳಲ್ಲಿ ಉತ್ತಮನೂ ಬ್ರಹ್ಮದೇವನ ಅಂಗಸಂಭೂತನೂ ಆದ
ಯಾಜ್ಞವಲ್ಕ್ಯನು ತನ್ನ ಶಿಷ್ಯನನ್ನು ಕುರಿತು, ಎಲೆ ಶಿಷ್ಯನೇ, ಈ ಧನರಾಶಿಯು ನನ್ನದಾಗಿದೆ, ಇದನ್ನು ನೀನು ತೆಗೆದುಕೋ, ನಮ್ಮ ಮನೆಗೆ ತೆಗೆದುಕೊಂಡು ಹೋಗು. ಈ ವಿಷಯದಲ್ಲಿ ಸಂದೇಹ ಬೇಡ. ನಾನು ಸರ್ವ ವೇದಶಾಸ್ತ್ರಗಳಲ್ಲಿ ಪಾರಂಗತನಾಗಿರುವೆನು. ನನಗೆ ಸಮರು ಇಲ್ಲಿ ಯಾರೂ ಇರುವುದಿಲ್ಲ. ಈ ವಿಷಯವನ್ನು ಯಾರು ಒಪ್ಪುವುದಿಲ್ಲವೋ ಅವರನ್ನು ವಿವಾದಕ್ಕೆ ಬೇಗನೆ ಕರೆ ಎಂದು ಗಟ್ಟಿಯಾಗಿ ಗರ್ಜಿಸಿ, ನನಗೆ ಈ ಮಹಾಸಭೆಯಲ್ಲಿ ಜಯವಾಗುವುದು ಸಂದೇಹವಿಲ್ಲವೆಂದು ಘೋಷಿಸಿದನು. ಅನಂತರ ಯಾಜ್ಞವಲ್ಕ್ಯರ ಆ ಮಾತನ್ನು ಕೇಳಿದ ಕೂಡಲೇ ಬ್ರಾಹ್ಮಣ ಸಂಘವೇ ಪ್ರಳಯ ಕಾಲದ ಸಮುದ್ರದಂತೆ ಅಲ್ಲೋಲ ಕಲ್ಲೋಲವಾಯಿತು. ಹೀಗೆ ಕುಪಿತರಾದ ವಿಪ್ರರನ್ನು ನೋಡಿ ಯಾಜ್ಞವಲ್ಕ್ಯರು ನಗುತ್ತಾ ಸ್ವಸ್ಥ ಚಿತ್ತರಾಗಿ ಇಂತೆಂದರು. ಎಲೈ ವಿಪ್ರವರ್ಯರೇ, ನೀವು ವಿದ್ವಾಂಸರು ಸತ್ಯವಾದಿಗಳು ಆಗಿರುವುದರಿಂದ ಕೋಪ ಮಾಡುವುದು ಉಚಿತವಲ್ಲ. ನಾನು ಯಥಾರ್ಥವಾದ ಮಾತನ್ನು ಹೇಳುತ್ತೇನೆ. ನೀವು ಅನ್ಯೋನ್ಯವಾಗಿ ವಿಚಾರ ಮಾಡಿರಿ. ಅನಂತರ ಆ ವಿಪ್ರವರ್ಯರೆಲ್ಲರೂ ಆ ಮಾತನ್ನು ಒಪ್ಪಿದರು. ತರುವಾಯ ಅವರಿಗೆ ಅನೇಕ ವಿಧಗಳಲ್ಲಿ ವಾದ ವಿವಾದಗಳು ಉಂಟಾದವು. ಅತ್ಯಂತ ಸೂಕ್ಷ್ಮ ವಿಷಯಕವೂ ಅನೇಕ ವಿಧವೂ ಶುಭಾರ್ಥ ರೂಪವೂ ಆದ ತತ್ವಗಳ ವಿಷಯದಲ್ಲಿಯೂ, ಲೌಕಿಕ ವ್ಯವಹಾರದಲ್ಲಿಯೂ, ವೇದಗಳಲ್ಲಿಯೂ, ಆಧ್ಯಾತ್ಮ ವಿಚಾರದಲ್ಲಿಯೂ ಬಹಳವಾಗಿ ಚರ್ಚೆಗಳು ಉಂಟಾದವು. ಅನೇಕ ವಿದ್ಯಾಪೀಠಗಳಲ್ಲಿ ಅಲಂಕೃತರು, ಶಾಪಾನುಗ್ರಹ ಶಕ್ತರು, ಗುಣೋತ್ತಮರು, ಮಹಾತ್ಮರೂ ಆದ ಮಹರ್ಷಿಗಳಿಗೆ ಯಾಜ್ಞವಲ್ಕ್ಯರ ಸಂಗಡ ವಿವಾದವು ಉಂಟಾಯಿತು. ಆ ವಿವಾದದಲ್ಲಿ ರಾಜರು ಭಾಗಿಯಾಗಿರದೆ ಕೇವಲ ಪ್ರೇಕ್ಷಕರಾಗಿದ್ದರು. ಹೀಗೆ ಆ ದ್ರವ್ಯ ನಿಮಿತ್ತವಾಗಿ ಮಹರ್ಷಿಗಳಲ್ಲಿ, ತತ್ವಾದಿಗಳಲ್ಲಿ ಜಿಜ್ಞಾಸೆಯುಂಟಾಯಿತು. ಅನಂತರ ಸಮಸ್ತರಾದ ಮುನಿಗಳು ಒಂದು ಭಾಗದಲ್ಲಿಯೂ, ಯಾಜ್ಞವಲ್ಕ್ಯರು ಮತ್ತೊಂದು ಭಾಗದಲ್ಲಿಯೂ ವಿವಾದಕ್ಕಾಗಿ ಕುಳಿತುಕೊಂಡರು. ತರುವಾಯ ಆ ಮುನಿಗಳಿಗೂ ಜ್ಞಾನಿಯಾದ ಯಾಜ್ಞವಲ್ಕ್ಯರಿಗೂ ವಿಚಾರಗಳು ಸಂಭವಿಸಿ ಪ್ರತಿಯೊಬ್ಬ ಮುನಿಯೂ ಯಾಜ್ಞವಲ್ಕ್ಯರನ್ನು ಆಗ್ರಹದಿಂದ ಪ್ರಶ್ನೆ ಮಾಡಿದರು. ಆಗ ಯಾಜ್ಞವಲ್ಕ್ಯರು ಅವರಿಗೆ ಪ್ರತ್ಯೇಕವಾಗಿ ಉತ್ತರವನ್ನು ಕೊಡಲು ಮುನಿಗಳು ಶಾಂತರಾದರು. ಹೀಗೆ ಬ್ರಹ್ಮಜ್ಞಾನಿಗಳು, ತೇಜೋ ರಾಶಿಗಳೂ ಆದ ಯಾಜ್ಞವಲ್ಕ್ಯರು ಆ ವಿವಾದದಲ್ಲಿ ಸಮಸ್ತ ಮುನಿಗಳನ್ನು ಜಯಿಸಿ ಬಹಳವಾಗಿ ವಿಚಾರ ಮಾಡತಕ್ಕ ಶಾಕಲ್ಯ ಮುನಿಯನ್ನು ಕುರಿತು ಇಂತೆಂದರು. ಯಾಜ್ಞವಲ್ಕ್ಯನು ವಾದಶೂರನಾದ ಶಾಕಲ್ಯನನ್ನು ಕುರಿತು, ಎಲೆ ವಿಪ್ರೋತ್ತಮನೇ, ನೀನು ನನ್ನ ಪ್ರಶ್ನೆಗೆ ಉತ್ತರವನ್ನು ಹೇಳದೆ ಏನನ್ನೋ ಯೋಚಿಸುತ್ತಾ ಕಸೂಚಿಯಾಗಿರುತ್ತೀಯೆ. ನೀನೀ ಗಾಳಿಯಿಂದ ತುಂಬಿದ ತಿದಿಯಂತೆ ಅಜ್ಞಾನಮಯನಾಗಿರುತ್ತೀಯೆ. ನ್ಯಾಯವಾದ ಉತ್ತರವನ್ನು ಕೊಡು ಎಂದು ಕೇಳಿದರು. ಹೀಗೆ ಯಾಜ್ಞವಲ್ಕ್ಯನಿಂದ ತಿರಸ್ಕೃತನೂ ಕೆಂಪಾದ ಕಣ್ಣುಗಳುಳ್ಳವನೂ ಆದ ಶಾಕಲ್ಯ ಮುನಿಯು ಆ ಮಹರ್ಷಿಗಳ ಸಭೆಯಲ್ಲಿ ಯಾಜ್ಞವಲ್ಕ್ಯರನ್ನು ಕುರಿತು ಕಠಿಣ ಭಾಷೆಗಳಿಂದ ದೂಷಿಸಿದನು. ಎಲೆ ವಿಪ್ರೋತ್ತಮನೇ, ನೀನು ಈ ಸಭೆಯಲ್ಲಿ ನೆರೆದಿರುವ ಬ್ರಹ್ಮಜ್ಞಾನಿಗಳಾದ ಮುನಿಗಳೆಲ್ಲರನ್ನೂ ತೃಣಪ್ರಾಯರನ್ನಾಗಿ ಭಾವಿಸಿ ತಿರಸ್ಕಾರ ಮಾಡಿ ವಿದ್ಯಾಶುಲ್ಕವಾದ ಈ ದ್ರವ್ಯರಾಶಿಯನ್ನು ನೀನೊಬ್ಬನೇ ಸ್ವೀಕರಿಸಲು ಇಚ್ಛಿಸುತ್ತೀಯೆ. ಇದು ನ್ಯಾಯವಲ್ಲವೆಂದು
ಶಾಕಲ್ಯನು ಹೇಳುತ್ತಾನೆ. ಹೀಗೆ ಹೇಳಿದ ಶಾಕಲ್ಯನ ಮಾತುಗಳನ್ನು ಕೇಳಿದ ಯಾಜ್ಞವಲ್ಕ್ಯನು, ಈ ದ್ರವ್ಯರಾಶಿಯು ಪಂಡಿತರ ಜ್ಞಾನದ ಬಲಾಬಲವನ್ನು ಸೂಚಿಸುತ್ತದೆ. ವಿದ್ಯಾಶುಲ್ಕವನ್ನು ಜ್ಞಾನಾಧಿಕ್ಯದಿಂದಲೇ ಪಡೆಯಬೇಕು. ಅರ್ಥ ಕಾಮಗಳಿಗೆ ಪರಸ್ಪರ ಸಂಬಂಧವಿರುತ್ತದೆ. ಆದುದರಿಂದ ನಾನು ಈ ರಾಜಶುಲ್ಕವನ್ನು ಬಯಸುತ್ತೇನೆ. ಸ್ವೇಚ್ಛೆಯಾಗಿ ಪ್ರಶ್ನೆ ಮಾಡತಕ್ಕ ಅಧಿಕಾರ ನಿಮಗಿದೆ. ಆದುದರಿಂದ ನೀವು ಸ್ವೇಚ್ಛೆಯಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಆಗ ಯಾಜ್ಞವಲ್ಕ್ಯನು, ಈ ದ್ರವ್ಯರಾಶಿಯು ಜ್ಞಾನಪಣವಾಗಿದೆ. ಜ್ಞಾನಾಧಿಕರಿಗೆ ಈ ದ್ರವ್ಯವು ಸೇರತಕ್ಕುದೆಂದು ರಾಜಾನುಮತಿ ಇರುತ್ತದೆ. ಆದುದರಿಂದ ಈ ಧನವೆಲ್ಲವೂ ನನ್ನದಾಗಿದೆ. ಇದರಿಂದ ನಾನು ಒಯ್ಯುತ್ತೇನೆ ಎಂದರು. ಈ ಮಾತುಗಳನ್ನು ಕೇಳಿದ ಶಾಕಲ್ಯನು ಕೋಪಾವಿಷ್ಟನಾಗಿ ಕಾಮಾರ್ಥ ವಿಷಯಕವಾದ ಸಾವಿರಾರು ಪ್ರಶ್ನೆಗಳನ್ನು ಯಾಜ್ಞವಲ್ಕ್ಯನಿಗೆ ಹಾಕಿದನು. ಎಲೆ ಯಾಜ್ಞವಲ್ಕ್ಯ ಮುನಿಯೇ, ನಾನು ಹೇಳಿದ ಕಾಮ ವಿಷಯವಾದ ಪ್ರಶ್ನೆಗೆ ನಿಜವಾದ ಅರ್ಥವನ್ನು ಹೇಳುವವನಾಗು ಎಂದು ಕೇಳಿದನು. ಅನಂತರ ಮಹಾತ್ಮರೂ ಬ್ರಹ್ಮವಾದಿಗಳೂ ಆದ ಯಾಜ್ಞವಲ್ಕ್ಯ ಶಾಕಲ್ಯರಿಗೆ ಮಹಾವಿವಾದವು ಪುನಃ ಪ್ರಾರಂಭವಾಯಿತು. ತರುವಾಯ ಶಾಕಲ್ಯನು ಸಾವಿರಾರು ಪ್ರಶ್ನೆಗಳ ಪರಂಪರೆಯನ್ನೇ ಆ ಸಭೆಯಲ್ಲಿ ಹಾಕಿದನು. ಆಗ ಯಾಜ್ಞವಲ್ಕ್ಯನು ಸಾವಿರಾರು ಮಹರ್ಷಿಗಳಿಗೆ ತಿಳಿಯುವ ಹಾಗೆಯೇ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟನು. ಯಾಜ್ಞವಲ್ಕ್ಯನು ಹೀಗೆ ಶಾಕಲ್ಯನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು, ಎಲೆ ಶಾಕಲ್ಯ ಮುನಿಯೇ, ನಿನ್ನ ಸಾವಿರಾರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿರುತ್ತೇನೆ. ನಾನು ಕೇಳುವ ಒಂದು ಪ್ರಶ್ನೆಗಾದರೂ ನೀನು ಉತ್ತರವನ್ನು ಕೊಡು. ಈ ನನ್ನ ಪ್ರಶ್ನೆಗೆ ಫಣವೇನೆಂದರೆ, ನೀನು ಉತ್ತರವನ್ನು ಕೊಟ್ಟರೆ ನಾನು ಮೃತನಾಗುವೆನು. ನೀನು ಸಮಂಜಸವಾದ ಉತ್ತರವನ್ನು ಕೊಡದಿದ್ದರೆ ನೀನೇ ಮೃತನಾಗುವಿ. ಈ ಪ್ರಶ್ನೆಗೆ ಮರಣವೇ ಪಣವೆಂಬುದಾಗಿ ಹೇಳಿದರು. ಯಾಜ್ಞವಲ್ಕ್ಯನು ಹೀಗೆ ಹೇಳಿ ಒಂದು ಪ್ರಶ್ನೆಯನ್ನು ಮಾಡಿದರು. ಯಾಜ್ಞವಲ್ಕ್ಯನ ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರವು ಆ ಶಾಕಲ್ಯನಿಗೆ ತೋರದೇನೆ ಆ ಋಷಿ ವಾಕ್ಯದಂತೆ ಮರಣವನ್ನು ಕೂಡಲೇ ಹೊಂದಿದನು. ಹೀಗೆ ಮಹರ್ಷಿಗಳ ಸಭೆಯಲ್ಲಿ ಯಾಜ್ಞವಲ್ಕ್ಯನ ಪ್ರಶ್ನೆಗೆ ಉತ್ತರವನ್ನರಿಯದೆ ಶಾಕಲ್ಯ ಮುನಿಗೆ ಮರಣವು ಸಂಭವಿಸಿತು. ಈ ರೀತಿಯಲ್ಲಿ ಧನಾರ್ಥಿಗಳಾದ ಮಹರ್ಷಿಗಳಿಗೂ ಕೂಡ ವಿವಾದವು ಉದ್ಭವಿಸಿತು. ಸಾವಿರಾರು ಮುನಿಗಳು ಯಾಜ್ಞವಲ್ಕ್ಯನನ್ನು ಅನೇಕ ಪ್ರಶ್ನೆಗಳನ್ನು ಕೇಳಿದರು. ಅವರು ಅವುಗಳೆಲ್ಲಕ್ಕೂ ಉತ್ತರವನ್ನು ಕೊಟ್ಟರು. ಹೀಗೆ ಮುನಿಗಳಿಗೆ ಧನ ನಿಮಿತ್ತವಾಗಿ ಮಹಾವಿವಾದವು ಸಂಭವಿಸಿತು. ಯಾಜ್ಞವಲ್ಕ್ಯನು ಮುನಿಗಳ ಸಭೆಯಲ್ಲಿ ಸಾವಿರಾರು ಮುನಿಗಳು ಕೇಳಿದ ಪ್ರಶ್ನೆಗಳಿಗೆಲ್ಲ ಸದುತ್ತರವನ್ನು ಕೊಟ್ಟು ವ್ಯಾಖ್ಯಾನವನ್ನು ಮಾಡಿ ಜಯಶಾಲಿಯಾದರು. ಹೀಗೆ ಜಯಶೀಲನಾದ ಯಾಜ್ಞವಲ್ಕ್ಯನು ಆ ಋಷಿಮಂಡಲದಲ್ಲಿ ಕೀರ್ತಿಯನ್ನು ಪಡೆದು ಧನರಾಶಿಯನ್ನು ಶಿಷ್ಯರಿಂದ ತೆಗೆಸಿಕೊಂಡು ಕೀರ್ತಿವಂತನಾಗಿ ಶಿಷ್ಯರ ಸಂಗಡ ತನ್ನ ಮನೆಗೆ ಹೋದರು. ಅಪವಾದವು ಮಾತ್ರ ಯಾಜ್ಞವಲ್ಕ್ಯನಿಗೆ ಲೋಕದಲ್ಲಿ ಉಂಟಾಗಿದೆ ಎಂದರು. ಪದಜ್ಞಾನಿಯು ಧೀಮಂತನೂ ವಿಪ್ರೋತ್ತಮನೂ ಮಹಾತ್ಮನೂ ದೇವಮಿತ್ರ ನಾಮಕನೂ ಆದ ಶಾಕಲ್ಯ ಮುನಿಯು 5 ಸಂಹಿತೆಗಳನ್ನು ಮಾಡಿರುವನು. ಅವನ ಅನೇಕ ಜನ ಶಿಷ್ಯಂದಿರು
ಲೋಕದಲ್ಲಿ ಪ್ರಖ್ಯಾತರಾದರು. ಆ ಶಾಕಲ್ಯ ಮುನಿವರ್ಯನಿಗೆ ಮುದ್ಗಲ, ಗೋಲಕ, ಬಾಲೀಯ, ಮಾತ್ಸ್ಯ ಮತ್ತು ಶೈಶೇಯರೆಂಬ ಪ್ರಖ್ಯಾತರಾದ 5 ಶಿಷ್ಯರು ಸುಪ್ರಸಿದ್ಧರಾಗಿದ್ದರು. ವಿಪ್ರೋತ್ತಮನಾದ ಶಾಕಲ್ಯನು ಶಾಖಪೂರ್ಣ ಮನೋರಥ ನಾಮಕವಾದ 3 ಸಂಹಿತೆಗಳನ್ನು ಮತ್ತು 4ನೆಯದಾದ ನಿರುಕ್ತವೆಂಬ ಗ್ರಂಥವನ್ನು ರಚಿಸಿರುವನು. ಆ ಶಾಕಲ್ಯನಿಗೆ ಮತ್ತು ಕೇತವ, ದಾಲಕಿ, ಧರ್ಮಶರ್ಮ, ದೇವಶರ್ಮರೆಂಬ 4 ಪ್ರಖ್ಯಾತರಾದ ಶಿಷ್ಯರಿದ್ದರು. ಅವರೆಲ್ಲರೂ ನಿಯಮವುಳ್ಳವರು, ಜ್ಞಾನಿಗಳೂ ಆಗಿರುವರು. ಹೀಗೆ ಆ ಮಹರ್ಷಿಗಳ ಸಭೆಯಲ್ಲಿ ಶಾಕಲ್ಯನು ಸೋತು ಮರಣವನ್ನು ಹೊಂದಲು ಆ ಬ್ರಹ್ಮಹತ್ಯಾ ದೋಷವು ಯಾಜ್ಞವಲ್ಕ್ಯನಿಗೆ ಮಾತ್ರವಲ್ಲದೆ ಸಭಿಕರೆಲ್ಲರಿಗೂ ಪ್ರಾಪ್ತವಾಯಿತು. ಆಗ ಆ ಮುನಿಗಳೆಲ್ಲರೂ ಚಿಂತಾಕ್ರಾಂತರಾಗಿ ದೋಷ ಪರಿಹಾರಕ್ಕಾಗಿ ಬ್ರಹ್ಮನ ಬಳಿಗೆ ಹೋದರು. ಅನಂತರ ಬ್ರಹ್ಮದೇವನು ಆ ಮುನಿಗಳು ಬಂದ ಕಾರಣವನ್ನರಿತು ಆಲೋಚಿಸಿ, ಎಲೆ ಮುನಿವರ್ಯರೇ, ನೀವೆಲ್ಲರೂ ವಾಯುನಗರಿಗೆ ಹೋಗಿ ನಿಮ್ಮ ಪಾಪಗಳೆಲ್ಲವೂ ಕೂಡಲೇ ಪರಿಹಾರವಾಗುವುದೆಂದು ಹೇಳಿದನು. ಆ ವಾಯುನಗರಿಯಲ್ಲಿರುವ ದ್ವಾದಶಾದಿತ್ಯರಿಗೂ, ವಾಲುಕೇಶ್ವರನಿಗೂ, ಏಕಾದಶ ರುದ್ರರಿಗೂ, ವಾಯುಕುಮಾರನಾದ ಆಂಜನೇಯನಿಗೂ ನಮಸ್ಕಾರವನ್ನು ಮಾಡಿರಿ ಮತ್ತು ಅಲ್ಲಿರುವ 4 ಕೊಳಗಳಲ್ಲಿಯೂ ಸ್ನಾನವನ್ನು ಮಾಡಿ ತಕ್ಷಣವೇ ನಿಮ್ಮ ಪಾಪಗಳೆಲ್ಲವೂ ಪರಿಹೃತವಾಗುವವು ಎಂದು ಬ್ರಹ್ಮನು ಮುನಿಗಳಿಗೆ ಹೇಳಿದನು. ಬಳಿಕ ಆ ಮುನಿಗಳೆಲ್ಲರೂ ಬೇಗನೆ ಆ ವಾಯುದೇವನ ನಗರಿಗೆ ಹೋಗಿ ಅಲ್ಲಿರುವ 4 ತೀರ್ಥಗಳಲ್ಲಿಯೂ ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಿ ಅಲ್ಲಿರುವ ದೇವತೆಗಳ ದರ್ಶನವನ್ನೂ ಮಾಡಿದರು. ಹೀಗೆ ಮಹರ್ಷಿಗಳೆಲ್ಲರೂ ಅಲ್ಲಿ ಉತ್ತರ ಭಾಗದ ಪರಮೇಶ್ವರನಿಗೂ ನಮಸ್ಕಾರ ಮಾಡಿ ಆ ದೇವತೆಗಳ ಅನುಗ್ರಹದಿಂದ ಅವರೆಲ್ಲರೂ ಪಾಪ ನಿರ್ಮುಕ್ತರಾಗಿ ಸೂರ್ಯಮಂಡಲದ ಮೂಲಕ ಪರಮ ಪದವಿಯನ್ನು ಹೊಂದಿ ಶಾಶ್ವತವಾದ ನಿತ್ಯಾನಂದವನ್ನು ಪಡೆದರು. ಅಂದಿನಿಂದಲೂ ವಾಯುದೇವನಿಂದ ನಿರ್ಮಿತವಾದ ಆ ವಾಯುನಗರಿಯು ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರವಾಗಿಯೂ ಪಾಪನಾಶಿನಿಯಾಗಿಯೂ ಲೋಕವಿಖ್ಯಾತವಾಗಿಯೂ ಆಯಿತು. ಆ ವಾಯು ನಿರ್ಮಿತವಾದ ಕ್ಷೇತ್ರದಲ್ಲಿಯೇ ಅಂಜನಾ ಗರ್ಭ ಸಂಭೂತನೂ ವಾಯುಕುಮಾರನೂ ಸತ್ಯಪರಾಕ್ರಮಿಯೂ ಮಹಾದೇವನೂ ಆದ ಹನುಮಂತನು ಜನಿಸಿದನು. ಆ ಹನುಮಂತನು ಜನಿಸಿದಾಗಲೇ ಬ್ರಹ್ಮಪುತ್ರನಾದ ವಾಯುದೇವನು ಆ ಕ್ಷೇತ್ರವನ್ನು ನಿರ್ಮಿಸಿದನು. ಈ ಭೂಮಂಡಲದಲ್ಲಿ ಉತ್ಪನ್ನರಾದ ಶೂದ್ರರೇ ಮೊದಲಾದವರೂ ಕೂಡ ಬ್ರಾಹ್ಮಣರಿಂದ ಈ ವಿಷಯಗಳನ್ನು ತಿಳಿದು ಬ್ರಾಹ್ಮಣರ ಜೀವನಕ್ಕೂ ಯಜ್ಞ ಯಾಗಾದಿ ಸತ್ಕರ್ಮಗಳಿಗೂ ಸಹಾಯವನ್ನು ಮಾಡಿದರೆ ಅವರಿಗೆ ಈ ಲೋಕದಲ್ಲಿ ಪರಮ ಕಲ್ಯಾಣವೂ ಪರದಲ್ಲಿ ಪರಮ ಪದವಿಯೂ ದೊರೆಯುವುದು. ಎಲೈ ವಿಪ್ರೋತ್ತಮರೇ, ಈ ಪೂರ್ವದಲ್ಲಿ ನಿರೂಪಿಸಿರುವ ಕ್ರಮದಿಂದ ಬ್ರಾಹ್ಮಣಾದಿ ವರ್ಣಗಳ ಪಾಪಗಳೆಲ್ಲವೂ ಪರಿಹೃತವಾಗುವುದು. ವಾಯುದೇವನ ಕ್ಷೇತ್ರ ದರ್ಶನಾದಿಗಳಿಂದ ಗೋಹತ್ಯೆ, ಬ್ರಹ್ಮಹತ್ಯೆ, ಕೃತಘ್ನತೆ, ಸುರಾಪಾನ, ಗುರುಪತ್ನೀಗಮನ ಇವೇ ಮೊದಲಾದ ಪಂಚಮಹಾಪಾತಕಗಳೆಲ್ಲವೂ ಪರಿಹೃತವಾಗುವವು. ಮತ್ತು ವಾಡಬಾದಿತ್ಯನಿಗೆ ನಮಸ್ಕಾರ ಮಾಡಿದರೆ ಸರ್ವ ಪಾಪಗಳು ಪರಿಹಾರವಾಗುವವು ಎಂದು ಸೂತರು ಮುನಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಮಹಾಸ್ಥಾನ ತೀರ್ಥವರ್ಣನಂ ನಾಮ
ಷಷ್ಠಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 61ನೆಯ ಅಧ್ಯಾಯವಾದ ಪ್ರಜಾಪತಿ ವಂಶ ಅಂದರೆ ಬ್ರಹ್ಮವಂಶ ವರ್ಣನೆ, ವೇದೋದ್ಧಾರ, ವೇದ ವಿಭಾಗ, ವೇದೋಪದೇಶ ಮತ್ತು ವೇದ ಪ್ರಚಾರ ಇವುಗಳ ವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.